ಹೆಂಗೈತಿ ಪ್ರೀಡಿಲಿ ಡಿಲ್ ಬೇಬಿ ಬರ್ಡೇಗೆ ಸ್ಪೆಷಲ್ ಕೇಕ್ ಮಾಡತ್ತೇವಿ. ಬೇಕ್ ಮಾಡ್ಬೇಕಂದ್ರೆ ಇದ್ದಿದ್ದು ನಮ್ಮ 2 ಗೆಣಸ್ ಬೇಕ್ ಮಾಡ್ಬೇಕು ಅಷ್ಟೇ. ಮಾಡಿ ಬೇಕದವ್ರಿ, ಟೆನ್ಷನ್ ತಗೋಬೇಡ್ರಿ ನೀವೇನು. ಎಸ್, ಇಲ್ಲಿ ನಾವು ವಿಸ್ಕ್ ಮಾಡತ್ತೇವಿ ಎಗ್ ಫಸ್ಟಿಗೆ. ಗೈಸ್ ಅಗೇನ್ ಪಾರ್ಟಿ ಟೈಮ್. ಯಾಕಂತಂದ್ರೆ ಆಗಲೇ ನಾವು ಮುಂದೆ ನಿನ್ನ ಹೆಂಡತಿ ಕೈ ಮಾಡ್ತೀನಿ ಇಲ್ಲಿ ಕೇಕ್ ಬರ್ಡೇಗೆ. ಹಿಂಗ ಇದನ್ನ ನಂದು ಬೆಳಗ್ಗೆ ಲೆಗ್ ವರ್ಕೌಟ್ ಆಗೈತಿ, ಈಗ ಕೈ ವರ್ಕೌಟ್ ಇಲ್ಲ. ಮಧ್ಯಾಹ್ನ ಮಾಡೇನ್ ನಾ ವರ್ಕೌಟ್, ಜಳಕ ಮಾಡ್ಬೇಕಾದ್ರೆ ಸ್ವಲ್ಪ ಹ್ಯಾಂಡ್ ವರ್ಕೌಟ್ ಆಗೈತಿ. ಚಲ್ಲೇ ಬಿಟ್ಲಿಕ್ಕೆ ಚಲ್ಲಿಲ್ಲದ ಸ್ಪಿಲ್ ಆಗಿದೆ ಅದ ಮತ್ತು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಲಾರ್ ದುಡ್ಡಿ ಚಲೋ ನಿಲ್ಲಿ ಹಿಂಗ ಖುಷಿಯಾಗಿರಿ ನನಗ್ತಾರ್ರಿ. ಇವತ್ತ ನಾನು ಚೇತನಣ್ಣ ಆ್ಯಂಡ್ ಎಕ್ಸಿದ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಬಂದೇವ್ ನಾವು ಇಲ್ಲಿ. ಹ್ಯಾಂಡ್ಸಮ್ ಹಾಂಗ್ ಪರಮಾತ್ಮ ಅಲ್ಲ, ಇದೇನ್ ತಿಳಿವಲ್ ನನಗ್ ಬೈಕ್ ಕೇಳ್ಬೇಕಂತ ಮಾಡಿದೆ. ಬೈ ಮಿಸ್ಟೇಕ್ ಆಗಿದ್ದು. ನೀವು ನನ್ ಜೀವನ ಇಲ್ಲ ನನ್ ಮಕ್ಕಳ ಜೊತೆ ಬಾಳ್ ಮಾಡ್ತೇನ್ರಿ. ಅಂದ್ರೆ -15 years ಆಗೈತಿ ಈಗ ನಿಂದ್ರಾಗ. ಜಸ್ಟ್ ಹಿಂಗ 16 ನನ್ನ ರಿವರ್ಸ್ ಏಜಿಂಗ್ ಅದ. ಬಟ್ ನೀನ್ ಕೂದ್ಲ ಇರಬೇಕು, ಕೂದ್ಲ ಇದ್ರೆ ಮಜಾ ಐತಿ. ಇನ್ನೊಂದು 40 ದಿವ್ಸಕ್ಕೆ ಒಂದು ಪ್ರೋಗ್ರಾಮ್ ಬಿಡ್ಲಿ ನೋಡಿಲ್ಲ. ಬರೀ ಎಷ್ಟು ಉಪವಾಸ ಇಲ್ಲ, ಬ್ಯಾಗ್ ಸುಮ್ನೆ ಇದು ಕಡಿತ ಬಾಯಿ ಕಡಿತಿರ್ತಿತ್ತು ಅಲ್ಲ. ಫುಲ್ ಅಟೆನ್ಷನ್ ಕೊಡಾತಿರ ನನಗಂತಾನ. ಇವತ್ತು ಒಂದ ದಿವಸ ಮತ್ ನಾಳೆ ನೋಡ್ತಾ ನೋಡು. ಸೊ November 24th ಎಕ್ಸಿತ್ ಬರ್ಡೇ ಇತ್ತು. ನಾನು ಅವಾಗ ಇದ್ದಿದ್ದಿಲ್ಲ, ನಾ ಬೆಂಗಳೂರದಾಗಿದ್ದೆ. ಸೊ ಅದಕ್ಕೆ ನಾವು ಇವತ್ತು ಎಕ್ಸಿತ್ ಬರ್ಡೇ ಮಾಡತ್ತೀವಿ. ಸೊ ಅದಕ್ಕ ಅವಂದ 6ನೇ ವರ್ಷದ ಬರ್ತ್ಡೇಗ ರೆಡಿ ಮಾಡ್ಬೇಕು. ಈ ಇದೈತಿ ನಮ್ದು. ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಿಂದ. ನನ್ ಬರ್ತ್ಡೇಗ ಒಂದಿಂತ ಸಾಮಾನ್ ತಗೊಂಡಿಲ್ರಿ. ಈ ಹೋಲಿ ಬಿಡ್ರಿ, ನನಗೆ ಹುಡುಗಿ ಫ್ರೆಂಡ್ ಇರ್ಲಿ, ಅಕ್ಕಿಗೂ ಇಂಥದ್ದು ಏನು ಒಂದು ಮಾಡಿಲ್ಲ. ಇದಕ್ ತಗೊಂಬಂದೆ ನಾನು. ಈಗೆಲ್ಲ ಹಚ್ಬೇಕಿಲ್ಲ ಹ್ಯಾಪಿ ಬರ್ತ್ಡೇ ಅಂತ. ಹೆಂಗೈತಿ ಪ್ರೀಡಿಲಿ ಡಿಲ್ ಬೇಬಿ ಪಾರ್ಟಿ ಮೋಡ್ ಆನ್ ಆಗೈತಿ. ಸೊ ಈಗ ನಾವು ಲೆಟ್ಸ್ ಫಸ್ಟ್ ಬೇಕ್ ಮಾಡುದ್ರಿ. ಬಂದ ನಾಯಿಗ ಅಂತ ಹೇಳಿ ಅಯ್ಯೋ ಕಣ್ಣು ಹಾಳಕೋವಿ ನಕೊಂಡ್ರೆ. ಬರ್ಡೇಗೆ ಸ್ಪೆಷಲ್ ಕೇಕ್ ಮಾಡತ್ತೇವಿ. ನಾವ ನಮ್ ಕೈಯಾರೆ ನಮ್ಮ ಪ್ರೀತಿಯಿಂದ ನಾವು ಬೇಕ್ ಮಾಡತ್ತೇವಿ. ಸೊ ಅದಕ್ಕೇನು ಫರಕ ಬೀಳೋದು. ಒಟ್ಟ ಅವನಿಗೆ ಏನು ತಿನ್ನಾಕ ಕೊಟ್ರೆ ಸಾಕು ಅಷ್ಟೇ. ಇಲ್ಲ ಅದ್ರಾಗ ಹನಿ ಐತಿ, ಹನಿ ಹಾಕ್ತಿ, ಹನಿನೂ ಐತಿ. ಸೊ ಹನಿನೂ ಹಾಕ್ಬೋದು ಮ್ಯಾಗ. ಹನಿ ಹಾಕೋಣಂತ ಅಷ್ಟು ಇದು ಬೇಡ. ಅಷ್ಟು ಏನಂತಾರ ಕಠಿಣ ಬೇಡ ಕ್ರೂರತ್ವ ಬೇಡ. ಒಂದ್ ದಿನ ನಡೀತೈತಿ ಪಾಪ ಅವನಿಗೂ. ನಮ್ಮ ಒಣಗಿನ ನಾಯಿ ರೀ, 15 ವರ್ಷ ಇತ್ತು ನಮ್ ನಾಯಿ. ಹೇಲ್ ತಿಂದ್ ಬೆಳೆದ ಅಂತ ನಾಯಿ. ಇದಕ್ ಪಾಪ ಇವತ್ತು ಒಂದ್ ದಿವಸ ಏನೋ ಮಾಡೋಣ ಅಂತ ನಡೀರಿ. ಹೆಂಗ್ ಮಾಡ್ಕೊಳ್ಳೋಣ? ಹಲ್ಲಿ ಲೆಟ್ಸ್ ಗೋ ಮಾಡೋಣ ಬಾ. ಈಗ ಕೇಕ್ ಪಟ ಕಲ್ಸೋದೈತಿ. ಇದಕ್ಕೇನ್ ಮೆಜರ್ಮೆಂಟ್ ಇಲ್ಲ, ಏನಿಲ್ಲ, ಅಂದಾಜ್ ಮ್ಯಾಗ ಸಟ್ ಏರ್ ಫ್ರೈಯರ್ ತೆಗಿಲ್ಲ ತೆಗಿ ಪಟನ್. ಏರ್ ಫ್ರೈಯರ್ನಾಗ ಕೊಡಿ. ಏರ್ ಫ್ರೈಯರ್ ಒಳಗ ಬೇಕಿಂಗ್ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಅನ್ಕೋಬೇಡ್ರಿ, ಬ್ಯಾಡ್ರ ಭಾಳ ಜನ ಅದನ್ನ ನೋಡಿ ನಾವು ಮಾಡ ಅಂತೀವಿ. ಆಗ್ಯಾವ್ರ ಕಂಪ್ನಿದ ಏರ್ ಫ್ರೈಯರ್ ಫಸ್ಟ್ ಬೇಕ್ ಕಲ್ಸೋಣ ಮೊದ್ಲು, ಆಮೇಲೆ ಕಲ್ಸೋದು ಆಮೇಲೆ. ಎಸ್, ಡೈರೆಕ್ಟ್ ಬೇಕ್ ಮಾಡೋದು ಏನಾಯ್ತು. ನಾವ್ ಈಗ ನಮ್ ಬೇಕ್ ಮಾಡ್ಬೇಕಂದ್ರೆ ಇದ್ದಿದ್ದು ನಮ್ 2 ಗೆಣಸ್ ಬೇಕ್ ಮಾಡ್ಬೇಕು ಅಷ್ಟೇ. ಮಾಡಿ ಬೇಕದವ್ರಿ, ಟೆನ್ಷನ್ ತಗೋಬೇಡ್ರಿ ನೀವೇನು. ಇಟ್ಸ್ ಎವ್ರಿಥಿಂಗ್ ರೆಡಿ. ನಡಿ ನೀವು ಹೊರಗೆ. ಎಸ್, ಸೊ ಎಕ್ಸಿಟ್ ಬರ್ಡೇ ಡೆಕೋರೇಷನ್ ಗೈಸ್. ಇಲ್ಲಿ ಆಲ್ರೆಡಿ ನಮ್ದು ಒಂದು ವಾಲ್ ಡೆಕೋರೇಟೆಡ್ ಐತಿ. ಅದಕ್ಕೆ ನಾ ಈಗ ಹ್ಯಾಪಿ ಬರ್ತ್ಡೇ ಅಂತೇಳಿ ಎರಡದವಲ್ಲ ಹೆಚ್ಚು HAPPY ಗೆ 2 ಹೆಚ್ಚು ಅಂತ. BIRTHTAY ಬರ್ತ್ಡೇ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಇದು ಹೆಂಗ್ ಹೇಳಿದ ಈ HH ಏನ್ ಹೇಳ್ರಿ ಆಕ್ಚುಲಿ ಆಡಿಸ್ಕೊಂಡು ಹೋಗು. ಅಲ್ಲಿ 2 ವೈ 3 ವೈ ಅದಾವಲ್ಲ. ಮತ್ತೆ ಬರ್ತ್ಡೇ ಡೇಗ್ ಒಂದು ಬರ್ತೈತಿ, ಹ್ಯಾಪಿ 3 ಅದಕ್ಕೆ ಬರ್ತಾವ. ಬಾ ನೋಡ್ರಿ ಬಾ. ಹ್ಯಾಪಿ ನೋಡು, ಒಂದು ವಾಯ್ ಇಟ್ಟಿರ್ಬೇಕು ಕುಂಡ. ಬಂದಿಲ್ಲ DA ವಾಯ್ ಎಕ್ಸ್ಟ್ರಾ ಆಗ್ತಾನ, ಒಂದು ವಾಯ್ ಎಕ್ಸ್ಟ್ರಾ ಐತಿ. ಇದನ್ನೇನಿಲ್ಲ ಮಡಿಸಿ ಕುಂಡ ಇಡೋದೈತಿ. ಎಸ್, ಇದನ್ನ ಹತ್ರ ಇಲ್ಲ, ಇಲ್ಲಿ ಒಳ ತೂತ್ನೆ ಹಾಕ್ಬೇಕು. ಓ ನೈಸ್ ಅಲ್ಲ. ಇದು ನನ್ನ ಫೇವ್ರೆಟ್ ಪಾರ್ಟ್, ತೂತ್ನೆ ಹಾಕೋದು.
ಅದಕ್ಕೆ ಹೆಚ್ಚಿಗೆ ಹುಡುಗರು ಡೆಕೋರೇಟ್ ಮಾಡ ಅಂತಾರ ಈಗೀಗ ಅದಲ್ಲ ಮತ್ತೆ ಬರ್ತ್ಡೇಗೆ ಮಾಡಬೇಕಂತಲ್ಲ ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಇದಕ್ಕೇನು ಓದಕ್ ಬರಂಗಿಲ್ಲ ಸ್ಪೆಲ್ಲಿಂಗ್ ಏನೇನು ಹಾಕ್ಬಿಡ್ತು ನಾಯಿ ಭಾಷೆ ಒಳಗೆ ಹ್ಯಾಪಿ ಬರ್ತಡೇ ಏನ್ರ ಇದು ಹೆಂಗ ಈಗ ಹಿಂದ್ಲಿಂದ ತಗೊಂಡ್ಬಿಡೋಣ ಈ ರೀತಿ ಹ್ಯಾಪಿ ಬರ್ತ್ಡೇ ಆಗತೈತಿ ಇದಾಗ್ಲಿ ಕೆಲಸ ನೀರ್ ಬಂದಾವ ಇಲ್ಲ ನೀರ್ ತುಂಬಕ್ ಈಗ ಎಸ್ ನೀರ್ ತುಂಬೋಣಂತಿ ಹಿಂಗಿದೆ ಹಿಂಗ ಅಡ್ಡ ಹಿಂಗ ಅದ್ರದ್ದು ಫ್ರಂಟ್ ಕ್ಯಾಮ್ರಾ ಅಷ್ಟು ದೊಡ್ಡದೈತಿ ನೋಡ್ರಿ ಎಗ್ ಇಸ್ ಪುಟೆಡ್ ಎಗ್ಗಿಗೆ ಏನಂತೀವಿ ನಾವು ಹತ್ತಿಗೆ ಗೇ ಫುಡ್ ಗೇ ಯಾಕಂದ್ರೆ ಇದು ಈ ಸೈಡ್ ವೆಜ್ ಅಲ್ಲ ನಾನ್ ವೆಜ್ ಅಲ್ಲ ದಟ್ಸ್ ವೈ ವಿ ಕಾಲ್ ಇಟ್ ಅವೇನು ಹೊಸ ಯೂಸ್ ರೆಡಿ ತೊಗೊಂಡಲ್ಲ 6 feet ಸರ್ವೋತ್ತಮ್ 6 ಪಾಯಿಂಟ್ ಆಗೈತಲ್ಲ 6.2 ಗ್ರಾಮ್ ಸರ್ವೋತ್ತಮ್ ಎಸ್ ಇಲ್ಲಿ ನಾವು ವಿಸ್ಕ್ ಮಾಡತ್ತೇವಿ ಎಗ್ ಫಸ್ಟಿಗೆ ಹಿಂಗ್ ವಿಸ್ಕ್ ನಾ ಯಾವತ್ತೂ ಮಾಡಿಲ್ರಿ ನನ್ನ ಜೀವನದಾಗ ಅಲ್ಲೇ ನಮ್ದು ಡೆಕೋರೇಷನ್ ನಡತೈತಿ ಸೊ ಈಗ ನಾವು 2 ಎಗ್ ಹಾಕಿ ಬೀಟ್ ಮಾಡತ್ತೀವಿ ಇಲ್ಲೇ ನಮ್ಮ ಕಡೆ ವಿಸ್ಕಿಂಗ್ ಇಲ್ಲೇ ಇಲ್ಲ ಬಂದ್ಬಿಡಿ ವಿಸ್ಕಿಂಗ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಹಂಗ ಬೇಕ್ ಮಾಡ್ಬೋದು ಅಂತ ಬಟ್ ಆಮೇಲೆ ಯೂಟ್ಯೂಬ್ದಾಗ ರೆಸಿಪಿ ನೋಡಿದ್ಮೇಲೆ ಗೊತ್ತಾಗುತ್ತೆ ವಿಸ್ಕ್ ಇರಬೇಕಿತ್ತು ಅಂತೇಳಿ ಈಗಿಲ್ಲ ನಡೀತೈತಿ ಮಾಡೋಣ ಅಂತ ಮಲ್ಟಿ ಟಾಸ್ಕಿಂಗ್ ಮಾಡೋದೈತಿ ಇಲ್ಲಿ ನೀರು ತುಂಬಾತೀವಿ ಅದ್ರ ಪೈಪ್ ಇದ್ದಿದ್ರೆ ಈಸಿ ಆಗ್ಬಿಡ್ತೈತೆ ಪೈಪ್ ಇಲ್ಲಿಗ ಅದಕ್ಕೆ ಅಂದ್ರೆ ಒಂದೊಂದು ಡಬ್ರಿ ಹಿಂಗ್ ತುಂಬಿ 2 ಮೀಟರ್ ಪೈಪ್ ತಂದ ಅದರ ಲಕ್ಷ ಎಲ್ಲ ಆಗತ್ತೆ ಇಲ್ಲ ಇದ್ರೊಳಗ ಐತಲ್ಲ ಜೆಪ್ಟೋ ಎದಕ್ಕೈತಿ ನಿನಗಂತೇಳಿ ಜಪ್ಪ ಇಲ್ಲ ಎಗ್ ಬೀಟ್ ಮಾಡತ್ತೈತ್ರಿ ಬಿಡೆ 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 ಈಗ ನಮ್ ಕಡೆ ಇಲ್ಲೇ ವನಿಲಾ ಎಸೆನ್ಸ್ ಐತಿ ಎಗ್ಗಿಗೆ ಹಾಕೋದನ ಇದಕ್ಕೆ ಹಾಕೋದಿ ಸ್ವಲ್ಪ ಹಾಕೋದು ಬಾಳಲ್ಲ ತೂತ್ ಮಾಡೇನ ಅದಕ್ಕೆ ಅಬ್ಬಾ ಇಲ್ಲ ಡೈರೆಕ್ಟ್ ಹಾಕ್ಬಿಡಲ್ಲ ತಡಿ ತೋರ್ಸುನಂತ ಎಷ್ಟು ಹಾಕಂತ ಭಾಳ ಆಗ್ತೈತಿ ಇಷ್ಟು ಟೇಸ್ಟ್ ಇರಬಾರ್ದು ಭಾಳ ವಾಸನೆ ಭಾಳ ಆಗ್ತದೆ ಬಟ್ ಇದು ವೆರಿ ಇದ್ರದ್ದು ಇದು ವೆರಿ ಅಥೆಂಟಿಕ್ ಯಾವ್ದಿದು ಸೆಲೆಕ್ಟ್ ಒಡಿಸ್ಸಾ ಸೆಲೆಕ್ಟ್ ಐಸ್ಲೇ ಏನಿದು ಏನು ಓದ್ಬೇಕ್ರಿ ಅದಕ್ಕೆ ಇದು ಹರ್ಷೀಸ್ ಇಂದ ಕೋಕೋ 100% ಕೋಕಾ ಇದು ಅದು ಇದ್ರಾಗ ಹಿಟ್ಟನೆ ಹಾಕ್ಬೇಕು ಅದು ಹೌದನ ಇದ್ರೊಳಗ ಹನಿ ಹಾಕುನ ವಿ ಗಾಟ್ ವರ್ಲ್ಡ್ಸ್ ಪ್ಯೂರೆಸ್ಟ್ ರಾ ವೈಲ್ಡ್ ಹನಿ ಯಾವ್ದಿದು ಇದು ರೋಸಿಯರ್ ಇಂದ ನಮ್ ಇವ ಅದನಲ್ರಿ ಯಾರು ಇವ ಗೌರವ್ ತನೇಜ ಫ್ಲೈಯಿಂಗ್ ಬೀಸ್ಟ್ ಮಾಕಿ ಅವಂದು ಹೂವಿನ ಗಿಡ ಐತ್ರಿ ಆ ಹೂವಿನ ಗಿಡದಿಂದ ಜೇನ್ ಹಿಡಿಸ್ತಾನ್ರಿ ಅವ ಎಸ್ ಅದ್ರದ್ದು 1 ಸ್ಪೂನ್ ಹಾಕ್ತಾನೆ ನೋಡ್ರಿ ಎಷ್ಟು ಗಟ್ಟಿ ಐತದ ಪ್ಯೂರ್ ಐತಿ ವೆರಿ ಪ್ಯೂರ್ ಪುರಿ ಹನಿ ಆಮೇಲೆ ಯಾವ ಫ್ಲೇವರ್ ಯಾವ್ದು ಇದ್ರ ಬೆಳೆದಿದ್ದು ರಾ ವೈಲ್ಡ್ ಅಂದ್ರೆ ಇದ್ರಾಗ ಅವ್ರದ್ದು ಒಂದು ಓನ್ ಫಾರ್ಮ್ ಅಂದ್ರೆ ಯೂಶುವಲಿ ಒಂದ್ ಏನೇನ್ ಅದಾವ ಅಂದ್ರಿ ಮಸ್ಟರ್ಡ್ ಐತಿ ರಾ ವೈಲ್ಡ್ ಐತಿ ಇದು ನಾರ್ಮಲ್ ಎಲ್ಲ ಜಿಂಜರ್ ಐತಿ ಮಸ್ಟರ್ಡ್ ಐತಿ ಎಸ್ ಇದೆಲ್ಲ ಹೂವ್ರಿ ಇದು ಸ್ಪೆಸಿಫಿಕ್ ಅಂತ ಇಲ್ಲ ಇದ್ರೊಳಗೆ ಎಲ್ಲ ಹೂ ನೋಡ್ರಿ ಎಕ್ಸಿ ಮ್ಯಾಗ ಹೋಗ್ಯಾನ ಅಜ್ಜಿ ಕಡೆ ಅಜ್ಜಿ ಕಡೆ ಹೋಗ್ಯಾನ ತಿನ್ನಾಕ ಇಲ್ಲ ಒಂದ್ ಸಂಬಂಧ ನಾವು ಕೇಕ್ ಮಾಡತ್ತೇವಿ ಎಸ್ ನಾ ನೀನಾರ ನಿನ್ ಮುಂದೆ ನಿನ್ನ ಹೆಂಡತಿ ಕೈ ಮಾಡ್ತೀನಿ ಇಲ್ಲಿ ಕೇಕ್ ಬರ್ಡೇಗೆ ಹಿಂಗ ಸಾಧ್ಯನೇ ಇಲ್ಲೋ ನಾ ಹೇಳತ್ತೀನಲ್ಲ ನಾನು ನನ್ನ ಹಣೆ ಬರ ನಂದು ಬರ್ಡೇನೇ ಮಾಡ್ಕೊಳಂಗಿಲ್ಲ ನಾವು ಬರ್ತಡೇ ದಿವಸ ಅಪ್ಸ್ಕೊಂಡ್ ಹೋಗೋ ಪ್ಲಾನ್ ಅಂತದ್ರೊಳಗೆ ಎಲ್ಲಿ ನೋಡ್ ಮತ್ ಸಿಕ್ಕ ಅದು ಬೇಡ ಬೇಡ ಅಂತೇಳಿ ನಾನು ನನ್ನ ಹೆಂಡತಿಗೆ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಬಟ್ ಬೇರೆಯವ್ರ ಹೆಂಡತಿಗೆ ಮಾಡ್ತೀನಿ ನನ್ನ ಎಕ್ಸಿ ಅಂತೂ ಕೂಸಿದ್ದಂಗೆ ಚೇಂಜ್ ಆಗತೈತಿ ಈಗ ಇದಕ್ಕ ನಾವು ಹಾಕ್ತಾ ಇರುವಂತ ಮುಂದಿನ ಇಂಗ್ರೀಡಿಯಂಟ್ ಸ್ಪೈಸ್ ಪೌಡರ್ ಮೈದಾ ಹಾಕೋದನಿ ಅಡ್ಡಾಡ್ಬೇಕು ಇಲ್ಲೇ ನಾವು ಒಬ್ರು ಡೆಕೋರೇಷನ್ ಇದುವರೆಗೆ ಹಿಡ್ದೇವಿ ಅವ್ರು ನಾವ ಡೆಕೋರೇಟ್ ಮಾಡತ್ತೇವ ಅನ್ಸದ ನಮಗೆ ಹಿಂಗ್ ಡೆಕೋರೇಷನ್ ನಾನು ಮೈದಾ ಹಾಕ್ಬೇಕಲ್ಲ ಆಮೇಲೆ ಬಟರ್ ಹಾಕತ್ತೇವಿ ಬಟರ್ನ ಮೆಲ್ಟ್ ಮಾಡಿ ಹಾಕೋದ್ ಮತ್ತೆ ಇದ್ರಾಗ ಆಯಿಲ್ ಕಾದೈತಿ ನಾ ಲೈಫ್ ಒಳಗ ಫಸ್ಟ್ ಟೈಮ್ ಒಂದು ಬೇಕ್ ಮಾಡತ್ತೇನ ಮತ್ತೆ ಒಂದು ಬೇಕ್ ಮಾಡ ಅಂತ ಇಷ್ಟ ಹಾಕೊಂಡ್ರಿ ಸಿಸರ್ ಇಸ್ ನಾಟ್ ಗುಡ್ ಓ ಮೈ ಗಾಡ್ ಅಗೇನ್ ಈಗ ನಾವು ಆಲ್ರೆಡಿ ಹಚ್ಚಿಟ್ಟಿದ್ದೆ ನಾ ಹೆಂಗ್ ನಾನ ಹಾಟು ನಾ ಮುಟ್ಟಿದ್ರೆ ಕರಿ ಬಿಡ್ತೈತೆ ಲೈಕ್ ದಟ್ ಇಟ್ ಈಸ್ ಎಸ್ ಏನ್ ಪ್ರೋಗ್ರೆಸ್ ನೋಡ್ಕೊಂಬರ್ಲ ಅಲ್ಲಿತ್ತನ ಎಸ್ ಏನ್ ಪ್ರೋಗ್ರೆಸ್ ಆಗೈತಿ ಅಯ್ಯೋ ಸಣ್ಣ ತೆಳ್ಳಗ ಅದಾವ ನೋಡಿ ಅದಾವ ನೋಡಿ ತೆಳ್ಳಗ ಬಾಯಿ ದ ಶೇಪ್ ಯು ವಾಂಟ್ ದಿಸ್ ಇಂಥದ್ದು ಬೇಕಾಗೈತೆ ಆಕಿಗೆ ಸಣ್ಣಂದ ಆಕಿ ಎಂತ ತಗೊಂಡಾಳ ಅಂತಂದ್ರೆ ಎಂತ ತಗೊಂಡ್ ಕಟ್ ಮಾಡತ್ತಾಳ ಗೈಸ್ ಆಹಾ ಅಪ್ರಿಸಿಯೇಷನ್ ಇದು ಹಗರ್ ಅದ ಒಂದ್ ಬೈ ಒಂದ್ ಮಾಡ ಕಿತ್ತಿ ಅದನ್ನ ಅರ್ದಿರ್ತಿ ನಿನ್ ಕಾಲಾಗ ಎಲ್ಲ ಕಾಲಾಗ ಯು ನಾಟ್ ಇವನ್ ಹೆಲ್ಪಿಂಗ್ ಮೀ ಔಟ್
ಫೈನಲಿ ಇಲ್ಲಿ ಗುಡ್ ಪ್ರೋಗ್ರೆಸ್ ಅಣ್ಣ ಏನ್ ಮಾಡೋದಿಲ್ಲ ಹೇಳ ಟಿಕ್ಸೋ ಕಟ್ ಬಟರ್ ಹಾಕಿದ ಬಟರ್ ಬಟ್ ಹಾಕಿದೇನು ಸಿಟಿ ಇರ್ಲಿ ಇಲ್ಲಿ ಬಟರ್ ಆಸ್ ಫಾಲನ್ ನೋಡ್ರಿ ಈಗ ತೋರಿಸ್ತಾನೆ ಇದ ಬಟರ್ ಇತ್ರಿ ಇಲ್ಲ ಸೊ ಇದು ಹಿಂಗ ಬಿತ್ ನೋಡ್ರಿ ಬಟರ್ ನಿಮ್ಗೆ ನೋಡಿಲ್ಲ ಅಂದ್ರೆ ಹೆಂಗ್ ಬೀಳ್ತದ ಬಟರ್ ಅಂದ್ರೆ ಹಿಂಗೆ ಹನಿ 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 ಬಿದ್ದೈತಿ ನಂದು ಬೆಳಗ್ಗೆ ಲೆಗ್ ವರ್ಕೌಟ್ ಆಗೈತಿ ಈಗ ಕೈ ವರ್ಕೌಟ್ ಇಲ್ಲ ಮಧ್ಯಾಹ್ನ ಮಾಡೇನ್ ನಾ ವರ್ಕೌಟ್ ಜಳಕ ಮಾಡ್ಬೇಕಾದ್ರೆ ಸ್ವಲ್ಪ ಹ್ಯಾಂಡ್ ವರ್ಕೌಟ್ ಆಗೈತಿ ಅದು ರೆಗ್ಯುಲರ್ ವಾರ್ಮ್ ಅಪ್ ಅದು ನಾರ್ಮಲ್ ವಾರ್ಮ್ ಅಪ್ ಆಗೈತಿ ಈಗ ಆಕ್ಚುಲ್ ವರ್ಕೌಟ್ ಮಾಡ್ಬೇಕು ಎಸ್ ತಡಿಪ್ಪ ನೀರು ತುಂಬಿಡ್ತೀನಿ ರೆಡಿ ಆಗೈತೆ ಡೆಕೋರೇಷನ್ ರೆಡಿ ಫೈನಲಿ ಆಫ್ಟರ್ 6 years ಯಸ್ ನನ್ ಏನು ಡಿಡ್ ಯು ಶೋ ಮೈ ನೋ ನೋ ಬನ್ಸ್ ನೋ ಅಲ್ಲ ಏನ್ ಬೇಕೀಗ ಈಗ ನಮಗ ಅದು ಗ್ಲಾಸಿನ ತಗೋಲ್ಲ ಒಂದು ಬೌಲ್ ಇದನ್ನ ತಗೊಂಡ್ಬಿಡು ಹಾ ಅಂದ್ರೆ ಈಸಿ ಆಕೈತಿ ಸ್ಕೂಪ್ ಮಾಡಕ್ ಮೈದಾ ಇದು ಮೈದಾ ಹಾಕೋಬೇಕಾರೆ ಹಿಂಗ ಹಾಡು ಆಡಬೇಕ್ರಿ ಹೇಳಿದ್ರೆ ಕರೆಕ್ಟ್ ಬೋದು ಹೌದು ಇಲ್ಲ ಅಂದ್ರೆ ಹೆಂಗ್ ಬದ್ ಶ್ರೇಷ್ಠ ಹಾ ಈಗ ನೋಡಿ ಇಲ್ಲ ಅಂದ್ರೆ ಹೆಂಗ್ ಬೀಳಾತತ್ ನೋಡ್ರಿ side ಮೈದಾ ಅಂದ್ಬಿಟ್ಟು ನೋಡ್ರಿ ಕರೆಕ್ಟ್ ಬರ್ತದೆ ಒಂದೊಂದು ಟ್ರಿಕ್ಸ್ ಇರ್ತಾವ್ರಿ ಫುಡ್ ಟ್ರಿಕ್ಸ್ ಅವನ್ನೆಲ್ಲ ನೀವು ಆ ಪದ್ಧತಿ ಫಾಲೋ ಮಾಡಿದ್ರೆ ಅದಕ್ಕೆ ನೀವು ಇಂಗ್ಲಿಷ್ ಕುಕಿಂಗ್ ಚಾನಲ್ಗೆ ಹೋಗ್ರಿ ನಾನು ಮಾಡಿ ಹಾಕಿಲ್ ಬಿಡು ವಿಡಿಯೋಸ್ ಸ್ಟಿಲ್ ನನ್ನ ಕರ್ತವ್ಯ ನನ್ನ ಚಾನಲ್ ಪ್ರಮೋಟ್ ಮಾಡೋದು ಸೊ ಇದನ್ನೇನು ನಾವು ಮಂಚರಿಗೆ ಆಗಿದ್ವಿ ಅಂದ್ರೆ ಸಾಣಿಸಿ ಗಿಣಿಸಿ ಹಾಕ್ತಿದ್ವಿ ಇಟ್ಸ್ ಬಿಕಾಸ್ ಎಗ್ಸಿಗೆ ಅದಕ್ಕೂ ಗೊತ್ತಾಗಿಲ್ಲ ನಾವು ಹೇಳಂಗಿಲ್ಲ ಅದಕ್ಕೆ ಕ್ರೇಜಿ ಶಿಟ್ ಅಲ್ಲ ನಾವ್ ಹಿಂಗ್ ಮಾಡಿವಿ ಅಂತ ಹೇಳಂಗಿಲ್ಲ ನಾವು ಇದಕ್ಕೆ ಈಗ ಒಂದ್ ಸ್ವಲ್ಪ ಪೌಡರ್ ಹಾಕೋನಂತ್ರಿ ಚಾಕ್ಲೇಟ್ ಡಾಗ್ಸಿಗೆ ಬಿಡುವ ಹೌದಾ ಹೌದು ಗೊತ್ತಿಲ್ಲ ಹಿಂಗ ಕೋಕೋ ಪೌಡರ್ ಹಾಕ್ಬೋದಲ್ಲ 100% ಇದೇ ಇದೆ ಕೋಕೋನ ಚಲೋ ಇಲ್ಲ ಡಾಗ್ಸಿಗೆ ಚಾಕ್ಲೇಟ್ ಹಾಕಿ ತಿನ್ಸಕ್ಕೆ ಚಾಕ್ಲೇಟ್ ತಿನ್ನಿಸ್ತಾನ ಅಂತ ಯಾವಾಗ ಚಾಕ್ಲೇಟ್ ತಿನ್ಸಿಲ್ಲ ಡಾಗಿಗ ಮಂಚಿ ವೈ ಮಾಡೋಣ ಕೋಕೋ ಈಗ ನೋಡ್ರಿ ಇದು ಮಿಕ್ಸ್ ಆಗಕ್ಕೆ ರೆಡಿ ಇಲ್ಲಿದೆ ಕೊಡ್ಲ ಮಿಕ್ಸ್ ಮಾಡಿ ಬಂದ್ರಿ ಬಾಂದ್ರಪ್ಪ ಬರೇ ಇದನ್ ಕೈ ಕಾಲಷ್ಟ ತೋರಿಸ್ರಿ ರೆಡಿ ಇದೆ ಯಾಕಂದ್ರೆ ಈ ಪ್ರೊಫೆಷನಲ್ ಮಿಕ್ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಇದಪ್ಪ ಈಕಿನ ಇವ್ರು ಪ್ರೆಸ್ಟೀಜ್ ನವ್ರು ಹೈರ್ ಮಾಡ್ಯಾರ ಓ ಸಿಮೆಂಟ್ ಅಲ್ಲಕ್ಕೆ ಬಾಳೆಹಣ್ಣು ಹಾಕ್ಬೋದನ ಬಾಳೆಹಣ್ಣು ಹಾಕೋದಲ್ಲ ಹೌದಲ್ಲ ಬಾಳೆಹಣ್ಣು ಹಾಕ ತೊಗೊಂಬರ್ಬೇಕಲ್ಲ ಎಂತ ಹಂಗಂದ್ರೆ ಇದನ್ನ ಹಾಕುನಲ್ಲ ಕ್ಯಾರೆಟ್ ಹಾಕುನಲ್ಲ ಕ್ಯಾರೆಟ್ ತಂದ್ ಹಾಕುದಿದ್ರೆ ಹಂಗ ಇಲ್ಲ ಹಂಗ ಮ್ಯಾಗ ಅಜ್ಜಿ ಕಡೆ ಹೋಗಿ ಹಂಗಿದ್ ಗಜ್ರಿ ಐತ್ನ ಕೇಳ ಗಜ್ರಿ ಪ್ಲಸ್ ಇದನ್ನ ಬನಾನ ಎರಡು ಇಸ್ಕೊಂಡ್ ಎಸ್ ಅಣ್ಣ ಬಾಳೆಹಣ್ಣು ಬಂತು ಒಂದು ಅಯ್ಯೋ ಬುಲೆಟ್ ಬಾಳೆಹಣ್ಣು ಐತಲ್ಲ ಅದ ಸಾಕ್ ಹಾ ಆಯ್ತು ಬಾಳೆಹಣ್ಣು ಚಾಕೋಲೆ ಕಟ್ ಮಾಡಿ ಗಜ್ರಿ ಇರ್ಲಿಲ್ಲ ಗಜರಿ ಇಲ್ಲ ಮತ್ತೆ ಗಜ್ಮಾ ಗಜ್ರಿ ಅವಾ ಯು ಗೈಸ್ ವಿಲ್ ಬಿ ಕನ್ಸಿಸ್ಟೆನ್ಸಿ ಚೇಂಜ್ ಆತಲ್ಲಿಗೆ ಹೌದು ನೋಡ್ರಿ ಬಾಳೆಹಣ್ಣು ಹೆಂಗೆ ಎಸ್ತೇನೆ ನೋಡ್ರಿ ನಾನು ಬಟ್ ಸ್ಮೆಲ್ ಬರತ್ತೆ ಚಲೋ ಬರತ್ತೆ ಹೌದು ಮತ್ತೆ ಐಟಮ್ಸ್ ಹಂಗ್ತಾವಲ್ಲ ಈಗ ಮತ್ತೆ ನೀವು ಇದು ಶೀಕರಣೆ ಆತಲ್ಲ ಇದು ಬಾ ಹೋಗಮ್ಮ ಬಾ ಹಾ ಗುಡ್ ಬಾಯ್ ಬಾ ಏನು ನಿಂದ ಬಡ್ಡೆ ಐತಿ ಎಕ್ಸಿ ನಿಂದ ಬಡ್ಡೆ ಐತಿ ಯಸ್ ಬಾ ಬಾ ತಗೊಳಕ್ ಬಾ ತಡಿ ಬಂದೆ ತಡಿ ಅಣ್ಣ 1 by 1 ಕೆಲಸ ಮಾಡ್ತೀನಿ ಅಣ್ಣ ಅದೇ ಎಲ್ಲ ಬಂತದ ಮಿಲ್ಕ್ ಎಲ್ಲ ಬಂದಿದೆ ಗಜ್ರಿ ಬಂದವ ಈಗ ಗಜ್ರಿ ಕ್ಯಾರೆಟ್ ಕೇಕ್ ಇದಕ್ಕೇನು ಈಗೇನು ಸೋಡಾ ಹಾಕೋ ಜರೂರತ್ತಿಲ್ಲ ಆಗ್ಲೇ ಬಬಲ್ಸ್ ಬಂದವು ದ ಬಬಲ್ಸ್ ಹ್ಯಾವ್ ಕ್ರಿಯೇಟೆಡ್ ನಾನು ಸೊ ಸೋಡಾ ಇದನ್ನ ಇದು ಮತ್ತೆ ನೀ ಏನು ಹೇಳಿದ್ದಿ ನಂಗೆ ಬೇಕಿಂಗ್ ಸೋಡಾ ಹೇಳಿದ್ದ ಅಯ್ಯೋ ಎಲ್ಲ ಫುಲ್ಲಿ ಫ್ಯಾಟ್ ಕಂಡೆನ್ಸ್ಡ್ ಮಿಲ್ಕ್ ವೆರಿ ಗುಡ್ ಯಾವತ್ತರ ಇದು ನೀಲಿ ಲೇಸ್ ಜೊತೆ ಮೊಸರು ತಿಂತಾರು ನೋಡ್ರಿ ತಿನ್ನತಾರ ಈಗ ಅದು ಹೆಂಗಂದ್ರೆ ಆಫ್ರಿಕನ್ ಸೌತ್ ಇಂಡಿಯನ್ ಇದು ಆಫ್ರಿಕನ್ ಅಲ್ಲಿ ಯಾವ್ದಿದೆ ಇಂಗ್ಲೆಂಡ್ ಸೌತ್ ಇಂಡಿಯಾಸ್ ಮಸಾಲ ಅದಕ್ಕೆ ಮೊಸರು ನಂದಿನಿ ಮೊಸರು ತಿಂತಾರು ಯೂಶಲಿ ಎಲ್ಲಾರು ನಾವು ತಿನ್ನಂಗಿಲ್ಲ ನಾವು ವಿಯರ್ಡ್ ಅದೀವಿ ಅಷ್ಟೇ ಎಲ್ಲ ನಮ್ಮ ಮನ್ಯಾಗ ಹಂಗ ತಿನ್ನೋದು ಮತ್ತ ಡಿಪ್ ಇಂಡಿಯನ್ ಡಿಪ್ ಇದಕ್ಕೆ ಏನಿಲ್ಲ ಜಸ್ಟ್ ಅದಷ್ಟೇ ಅಷ್ಟೇ ಇನ್ನು ಸ್ವಲ್ಪ ಅಷ್ಟೇ ಕಲಿಸಿ ಅನ್ನ ಹಾಕೊಂಡು ತಿಂದ್ಬಿಡು ಕಾನ್ಸಂಟ್ರೇಟ್ ಮಾಡಲ್ಲ ಮಿಲ್ಕ್ ಹಾಕತ್ತೇವೆ ಗೈಸ್ ಮಿಕ್ಲ್ ಭಾಳ ಏನಿಲ್ಲ ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಹಿಟ್ಟು ಮತ್ತೆ ಹಾಕ್ಬೇಕಾಕತ್ ಭಾಳ ನಾವು ಸೊ ಅದಕ್ಕೊಂದು ಹಿಂಗ ಹಾಲಿಂದ ಫ್ಲೇವರ್ ಇರ್ಲಿ ಭಾಳ ಎಗ್ ಬೇಡ ಅಂತ ಹೇಳಿ ಅಲ್ಲಿ ಬೆಂಡದಸ್ ಬೀಳಬಾರದು ಅದಕ್ಕೆ ಆಮೇಲೆ ತೆಗೆದು ಇದು ಮಾಡೋದು ಚಲ್ಲೇ ಬಿಟ್ಲಿಕ್ಕೆ ಚಲ್ಲಿಲ್ಲದ ಸ್ಪಿಲ್ ಆಗಿದೆ ಅದ ಮತ್ತೆ ಇಲ್ಲ ಕಡಿ ಮಾಡಿಸ್ತೀನಿ ಅದ ಮಾಡಿಸ್ಬಿಡೋದು ಮೊಸರಾಗ ನೆನೆ ಇಟ್ಟು ಹಾಲಾಗಿ ಅವ್ವ
ಕ್ಯಾರೆಟ್ ಇದು ಮಾಡ್ಲಿಕ್ಕೆ ಗ್ರೇಟ್. ಕ್ಯಾರೆಟ್ ಒಂದು ಗ್ರೇಟ್ ಮಾಡಿ ಹಾಕುದ್ರಿ ಈಗ. ಹೆಂಗಂದ್ರೆ ವೆಜಿಟೇಬಲ್ ಇದು ರೀ ಇದು. ಹೆಲ್ದಿ ಕೇಕ್, ಕ್ಯಾರೆಟ್ ಕೇಕ್. ನನ್ನ ಮಗ ಬಾ ತೋರಿಸ್ಬಿಡ ಆಕಾಶಿ. ಎಕ್ಸಿ ಬಾಯ್ ಜ್ವಲ್ ನೋಡ್ರಿ ನೋಡ್ರಿ ಅದ್ರ ಇಲ್ಲಿ ನೋಡ್ರಲ್ಲ ಜ್ವಲ್ ನೋಡ್ರಲ್ಲ. ಅವನಿಗೆ ಗೊತ್ತಾಗೈತಿ ನಾವೇನೋ ಮಾಡಾತೇವ ನಿನ್ ಸಂಬಂಧ ಅಂತ. ಅವ್ನ ಸಂಬಂಧ ಅಂತ ಹೆಂಗ್ ಕಂಡಿಡತ್ತಲ್ಲ. ಗೊತ್ತಾಕೈತಿ ಅದಕ್ಕೆ. ಕೊಡ್ಬೇಡ ಅಂತ ಹೇಳತ್ತೀನಿ. ನೋ ಕೊಡ್ಬೇಡ. ಮತ್ತ ಹೌದು ಕೊಡ್ಬೇಡ, ಕೊಡ್ಬಾರ್ದು. ಅದು ಬೇಡ ಎದಕ್ ಬೇಕು? ರಿಸ್ಕ್ ಬೇಡ ಅದಕ್ಕೆ. ಇಷ್ಟೆಲ್ಲ ಆರಾಮಾಗ ಮತ್ತೆ ಇದಕ್ಕೆಲ್ಲ ಬೇಡ. ಅದು ಚಿಪ್ಸ್ ಮತ್ ಮನುಷ್ಯರಿಗೆ ತಿನ್ನಕ ಬೇಡ ಅದು. ಇನ್ನು ನಾಯಿ ಅಲ್ಲ ಅವು ಭಾಳ ಸೆನ್ಸಿಟಿವ್ ಇರ್ತಾವ. ಈಗ ಮನುಷ್ಯರೆಲ್ಲ ತಡ್ಕೊಂತೀವ್ರಿ. ನಮ್ಮ ಅಪ್ಪ ಅಮ್ಮ ಫ್ರೇಮ್ ಬರೀ ನೀ ನೋಡಲ್ಲ ಮ್ಯಾಗ ನೋಡಲ್ಲ ಹಂಗೈತಲ್ಲ. ಶೇ ಕ್ರೇಜಿ ಗೈಸ್. ಈಗ ಇದು ಗಜ್ರಿ ಹಚ್ಚ ಇದು ಹೆರೆ ಹತ್ತೇನ್ರಿ. ಗ್ರೇಟ್ ಮಾಡತ್ತ ಗೈಸ್. ಬೇರೆ ಏನಿಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಫುಲ್ ಡೆಲಿಷಿಯಸ್ ಮಸ್ತ್ ಆಗೈತಿ. ಆಮೇಲೆ ನಂದು ಈ ಹೊಸ ಲುಕ್ ನಿಮ್ಗೆ ಹೆಂಗ ಸೇರ್ತೇನ್ರಿ. ಇದು ಎಕ್ಸ್ವಿ ಬರ್ತ್ಡೇ ಸಂಬಂಧ ಸ್ಪೆಷಲ್ ಇದು ಗೆಟಪ್. ಒಂದ್ ವಿಡಿಯೋದಾಗ ಬ್ಯಾರೆ ಹೇಳಿದ ರೀಸನ್ ಬೇರೆ ಕೊಟ್ಟ, ಇದ್ರಾಗ ಬ್ಯಾರೆ ರೀಸನ್ ಕೊಟ್ಟ. ಹಂಗ ಅದ್ರ ಸಂಬಂಧ ನಾ ಏನ್ ರೀಸನ್ ಕೊಟ್ಟೇನಿ ಇನ್ನೊಂದು ಅನ್ನೋದನ್ನ ನೋಡ್ಬೇಕಂದ್ರ ಅದ ಹಿಂದಿಲ್ದ ನಾ ಕಾರ್ ಕಲಿ ವಿಡಿಯೋಗ್ ಹೋಗ್ರಿ. ಅದನ್ನ ನೋಡ್ಬೇಕು ನೀವೀಗ. ಬಟ್ ಶರ್ಟ್ ಮಾತ್ರ ಸೇಮ್ ಐತಿ. ಚೇಂಜ್ ಆಗೈತಿ ನೋಡ್. ಮುಂಜಾನೆನು ನಾನು ಆ ವಿಡಿಯೋನಾಗು ಕಾರ್ಡ್ ಸೆಟ್ ಇತ್ತು ನಂದು. ಇಲ್ಲಿ ಕಾರ್ಡ್ ಪ್ಯಾಂಟ್. ಬರ್ತ್ಡೇ ಗಿಫ್ಟ್ ಅದಕ್ಕೆ ಕ್ಯಾರೆಟ್ ಕೇಕ್. ಕ್ಯಾರೆಟ್ ಹಾಕಿದ್ವಿ. ಕ್ಯಾರೆಟ್ ಕೇಕ್. ನಾವ ಕ್ಯಾರೆಟ್ ತಿನ್ಲಿಲ್ರಿ. ಅದ್ರ ಹೆಲ್ತ್ ನಾವು ಕಾಪಾಡ ಅಂತೇವಿ. ನಮ್ಮ ಹೆಲ್ತ್ ಪಕ್ಕ ಅದಕ್ಕೆ ಯಾಕೆ ಪಫಿ ಬೇಕ? ಅದಕ್ಕೇನು ಗೊತ್ತಾಗ್ತದೆ. ಸುಮ್ಮ ಕೇಕ್ ಮಸ್ತ್ ತಿಂತತ್ ಅಷ್ಟ. ಬಾಳೆಹಣ್ಣು ಹಾಕೈತಿ, ಹನಿ ಹಾಕೈತಿ, ಬಟರ್ ಹಾಕೈತಿ. ಇನ್ನೇನ್ ಬೇಕು ಹೇಳ್ರಿ. ಮೈದಾ ಒಂದ ಬಿಟ್ಟ ಉದಿದ್ದೆಲ್ಲ ಹೆಲ್ದಿ ಅಷ್ಟ. ಅವನು ಅದಕ್ಕೆ ಬೀಟ್ರ್ ಅಂತ ಹೋಗ್ಬೇಕ್ರಿ. ನಾವು ಬಿಟ್ರೆ ಸುಮ್ಮನೆ ಅದಕ್ಕೆ ತಗೊಂತೀವಿ. ಒಂದು ಕೇಕ್ ಒಂದು ಬೇಕಾಕೈತಿ. ಸುಮ್ಮನೆ ತಗೊಂಡಿಟ್ಕೊಳ್ಳೋದು. ಏನೋ ಒಂದು ತೊಗೊಂಡ್ಬಿಡ್ಬೇಕಂತ ನಾ ಇದೊಂದು ಹೊಲಸ ಚಟ ಆಯ್ತು. ನಾನು ಏನಂದ್ರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನಾ ಭಾಳ ಇನ್ವೆಸ್ಟ್ ಮಾಡ್ತೀನಿ. ನಾ ಅದ ಮೊನ್ನೆ ಒಂದು ರೀಲ್ ನೋಡಿದೆ, ಭಾಳ ರಿಲೇಟಬಲ್ ಇರ್ತದೆ. ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಪ್ಲೆಜರ್ ಕೊಡ್ತೈತಿ. ನಂಗೆ ಗೊತ್ತೈತಿ. ಅದಾದ್ಮೇಲೆ ಭಾಳ ವೆರಿ ಶಾರ್ಟ್ ಟರ್ಮ್ ಪ್ಲೆಜರ್ ಕೊಡ್ತೈತಿ. ನಾನು ಎಷ್ಟು ತಗೊಂಡೆ ಹಂಗ ತಗೊಂತೀನಿ, ನನ್ ಖುಷಿ ಸಿಗ್ತೈತಿ ಅಂತ ಹೇಳಿ ಅದರ್ಲಿಂದ 5 ತಗೊಂಡಾದ್ಮೇಲೆ ಅದು ಬರಂಗಿಲ್ಲ ಏನಿಲ್ಲ. ಒಂದೊಂದ್ಸಲ ಅದು ಬೇಸರ ಆಗ್ಬಿಡ್ತೈತಿ. ಈಗ ನೋಡ್ರಿ ಮರಿಬಾರ್ದಲ್ಲ ಮತ್ ನಾವ್ ಇಷ್ಟೆಲ್ಲ ಮಾಡ ಅಂತೇವಿ. ಇಟ್ಸ್ ಲೈಕ್ ಹೆಂಗಂದ್ರೆ ಈಗ ಲೂಬ್ರಿಕೇಟಿಂಗ್ ಮಾಡ ಅಂತೇನೆ. ಇಟ್ಸ್ ಲೂಬ್ರಿಕೇಟಿಂಗ್ ಗೈಸ್. ಫಕಿಂಗ್ ಲೂಬ್ರಿಕೇಟೆಡ್. ನಾವು ಆಗಲಿಂತನೂ ಇಂಗ್ಲಿಷ್ ಕುಕಿಂಗ್ ಚಾನೆಲ್ ಮಾಡಿಬಿಡ್ತೇವೆ. ಫಾರ್ಗೆಟ್ ದ ಶಿಟ್ ಔಟ್ ಆಫ್ ಇಟ್. ಈಗ ನೋಡ್ರಿ ಬಬಲ್ ಹ್ಯಾಸ್ ಕ್ರಿಯೇಟೆಡ್. ಬಬಲ್ ಹ್ಯಾಸ್ ಕ್ರಿಯೇಟೆಡ್. ಇದಕ್ಕ ಈಗ ಕೇಕ್ ಹ್ಯಾಸ್ ಪುಟೆಡ್. ಇದಕ್ಕ ಸ್ಪ್ಯಾಚುಲಾ ಇಲ್ಲ ಅದೇನ ಸ್ಪ್ಯಾಚುಲಾ ಅಂತ. ಹಂಗಂದ್ರೆ ಈಗ ನಮ್ಮ ಇಂಡಿಯನ್ ಸ್ಪ್ಯಾಚುಲಾ. ಇಂಡಿಯನ್ ಸ್ಪ್ಯಾಚುಲಾ ನೋಡ್ರಿ. ಇಂಡಿಯನ್ ನಮಗೆ ಏನದು ಇರ್ಬೇಕಂತೇನಿಲ್ಲ ನೋಡ್ರಿ. ಇಂಡಿಯನ್ ಸ್ಪ್ಯಾಚುಲಾ ಹೆಂಗ ಕ್ಲೀನ್ ಆಗ್ತದೆ. ಎಸ್ ಪರ್ಫೆಕ್ಟ್. ಅಂದ್ರೆ ಅದಿನ್ನೂ ಉಳಿದೈತಿ. ಎಸ್ ಇದು ಒಂದೊಂದು ಅಗಳ ಅಲ್ಲ, ಒಂದು ಅಂಶನೂ ಬಿಡಂಗಿಲ್ಲ. ಪ್ರೀತಿಯಿಂದ ಜಗ್ತತ್ರಿ. ಬರೀ ನಾವಷ್ಟ ತಿಂದ್ರೆ ಕರೆಕ್ಟ್, ಇಲ್ಲ ಅಂದ್ರೆ ಉಳಿದಿದ್ದೆಲ್ಲ ವೇಸ್ಟ್ ಅನ್ನೋದು ತಪ್ಪು. ಕರೆ ಐತಿ. ಪ್ರಾಣಿಗಳು ತಿನ್ಬೇಕು, ಕೀಟಾಣುಗಳು ತಿನ್ಬೇಕು. ಲೆಟ್ ದೆಮ್ ಈಟ್. ಇಷ್ಟು ಹೋಲಿ ನೀರಿಗೆ ಹೋಲಿ, ನೀರ್ನಾಗ ಬ್ಯಾಕ್ಟೀರಿಯಾ ತಿನ್ಲಿ. ಸೆಲ್ಫಿಶ್ ಇರಬಾರ್ದು. ಯಾವತ್ತೂ ಮಾರಬಾರ್ದು. ಮಾಡಿ ಈಗ ಏರ್ ಫ್ರೈಯರ್ ನ ಮೇಲೆ ಇಡ್ಬೇಕು. ಈಗ ಆಕಾಶ ಈಗ ನಾವು ಅದನ್ನ ಪ್ರೀ ಹೀಟ್ ಮಾಡ್ಬೇಕಲ್ಲ. ಈಗ 2 ಸಲ ಹಿಂಗ್ ಬಡೋದು ಸಟಲ್ ಆತ್ರಿ. ಈಗ ಅಲ್ಲೇ ಇಟ್ಬಿಟ್ಟು ನಡೀತೈತಿ. ನಮ್ದೇನು ಅಸ್ಥೆಟಿಕ್ ಬಾತ್ ಇದು ಕಿಚನ್ ಅಂತಿಲ್ಲ. ನಡೀತೈತಿ. ಇಲ್ಲಿ ಫಸ್ಟ್ ಒನ್ ಹಾಕ. ಅಲ್ಲ ಒಳಗೆ ಹೋಗ್ತೈತಿ. ಹೋಗ್ತಿಲ್ಲ ಕರೆಕ್ಟ್. ಫುಲ್ ನೆಕ್ಸ್ಟ್ ಲೆವೆಲ್ ಹೋಗೈತೆ. ಸೂಪರ್ ಕಣೋ. ನಾವು ಒರೆಸ್ಬಿಟ್ಟು ಒಂದು ಧೂಳು ಅಲ್ಲಿ ಆನ್ ಆತ. ಎಷ್ಟೋ 185 ಡಿಗ್ರಿ ಸ್ಟಾರ್ಟ್ ಆಗ್ತಿದೆ. ಇದು ಟೆಂಪರೇಚರ್ ಏನೈತಿ ಯಾರಿಗೂ ಗೊತ್ತಾ? ಬೇಕ್ ಹೆಂಗ್ ನೋಡೋದು? ವಿಡಿಯೋ ತೆಗೀರಿ. ವಿಡಿಯೋನ ನೋಡ್ಬೇಕು. ಈಗ ವಿಡಿಯೋ ಎಲ್ಲ ಐತಿ. ವಿಡಿಯೋ ನೋಡ್ಬೇಕಾಗಿ ಅಂದ್ರೆ ಹಂಗ ಸುಮ್ಮನೆ ಹಂಗ 200 ಡಿಗ್ರಿ ಪ್ರೀ ಹೀಟ್ ಮಾಡ್ತೀನಿ. ಹಿಂಗೆ 200 ಇಡ್ಬೇಕ್ರಿ. ನನ್ನ ಕೈ ಸುಡಂಗಿಲ್ಲ. ಇಲ್ಲ ಇದೇನು ಇಲ್ಲ, ಈಗ ಹೀಟ್ ಆಗಿಲ್ಲ. ಪ್ರೀ ಹೀಟ್ ಮಾಡಿಲ್ಲ. ಇಲ್ಲ ಆರಾಮ್ ಮಾಡಿ. ಡನ್. ಹಾಕಿದ್ವಿ 180 ಬರ್ತದ ಬಟನ್. 180 ಐತಿ. 15 ಮಿನಿಟ್ಸ್ ಆಯ್ತದ. ಇದು ಮೈನಸ್ ಮಾಡೋಕನ. ಮೈನಸ್. ಬಟ್ ಪವರ್ ಬಟನ್ ನೋಡಿ. ಇದು ಎಮ್ಮ ಇದ್ ನೋಡಿ. ಅದ ಸ್ಟಾರ್ಟ್. ಓಕೆ
10 ನಿಮಿಷ ಬಿಟ್ಟು ನೋಡೋಣಂತ್ರಿ. ಎಸ್ ಏನ್ ಆಕೇತ್ ಅಂತೇಳಿ ಗೊತ್ತಾಗ್ತದೆ. ಆಮೇಲೆ ಹೇಳ್ತೇವಂತ್ರಿ. ಎಸ್ ಆಕೇತ್ ಸ್ವಲ್ಪ ನಾವು ಟೇಸ್ಟ್ ಮಾಡ್ಬಿಡೋಣಂತ. ಎಲ್ಲ ಎಸೆನ್ಸ್ ಐತಿ, ಹನಿ ಐತಿ, ಸಪ್ಪಾಗಿರ್ಬೋದು ಬಟ್ ನಡಿ. ಇದ್ರ ಮೇಲೆ ಬೇಕಾದ್ರೆ ನಾವು ಹನಿ ಹಾಕೋಬಹುದು. ಅದಕ್ಕೆ ಆಮೇಲೆ ರುಚಿ ಐತಿ ನಾವ ತಿಂದ ಅದಕ್ಕೆ ಎಕ್ಸಿಟ್ ಕೊಡ್ತೀನಿ. ಇದು ಹಿಂಗ ಆತಂತಂದ್ರೆ ನಾ ಯಾವಾಗಾರ ಒಮ್ಮೆ ತಿಂಗಳಿಗೆ ಒಂದ್ಸತ ಅವ್ನು ಕೊಡಬಹುದು ಈ ರೀತಿ ಟ್ರೀಟ್. ಕುಸ ಬೇಕಾ ಕುಸ ನಿನಗೂ ತೆಗಾತೇವೆ ನಾವೀಗ. ಓ ನೈಸ್. ಇನ್ನು ಆಗ್ಬೇಕೇನ? ಇಲ್ಲ ಆಗ್ಯದ. ಆಗೈತಿ. ಬನಾನಾ. ಓ ಹೌದನ. ನೈಸ್. ಎಕ್ಸಿ ಅಣ್ಣ. ಅಯ್ಯೋ ಎಷ್ಟು ಕ್ಯೂಟ್ ಕಾಣತೈತೆ ಕುಸ. ಎಷ್ಟು ಕ್ಯೂಟ್ ಐತಿ. ಬರ್ಡೇ ಔಟ್ಫಿಟ್. ಓ ಸೂಪರ್ ಕಣವ, ಸೂಪರ್. ಘಮ ಘಮ ಅನ್ನತ್ತಿಲ್ಲ ಮಸ್ತ್. ನಾವ್ ಮಾಡಿದ್ದಲ್ರಿ ಮತ್ತೆ ಹಂಗೆ ಅಣ್ಣ ಆಕ್ಚುಲ್ ಬೇಕ್ರಿ ಫೀಲ್ಸ್ ಐತಿ. ಹೌದೌದು ಸೂಪರ್ ಕಣೋ. ನಾವು ಸೂಪರ್ ಆದ್ರೆ ನೋಡೋಣ ತಡ್ರಿ. ಇದನ್ನ ಮಾಡಿ ನೋಡಲ್ಲ. ಓವರ್ ಕುಕ್ಡ್ ಆಗಿಲ್ಲಲ್ಲ? ಇಲ್ಲ ನೋಡಲ್ಲ. ಏನೋ ಹತ್ತಿ ಬಂತನ ಇಲ್ಲ. ಬರೋಣ ಕ್ರೇಜಿ ಆಗೈತಲ್ಲ. ಹೆಂಗೆ ಎಕ್ಸೋ ಕೇಟಿ ನೋಡಲ್ಲೇ. ಎಕ್ಸಿ ಹ್ಯಾಪಿ ಬರ್ಡೇ ಕುಸಂದು. ಏನ್ ಕ್ರೇಜಿ ಕಾಣತ್ತಿತ್ತು. ಒಂದ ದೃಷ್ಟಿ ಇದು ಕರೆಕ್ಟ್ ಆದ್ರ ಒಳಗ ಬಂದಂಗ ಆಗೈತಿ. ಬಟ್ ಮಸ್ತ್ ಇದಾಗೈತೆ. ಟೇಸ್ಟ್ ನೋಡೋಣಲ್ಲ, ಅದಕ್ಕೆ ತಿನ್ನಿಸಿ ಬಿಡೋಣ ಅಂತ. ಬೇಡ ಅದೇ ಕಟ್ ಮಾಡ್ಬಿಡೋಣ. ಅದನ್ನ ಇದನ್ನ ನಡಬರ್ಕ ಹಾಕ್ತೇನೆ. ಈಗ ಬಾ ಹಿಂಗ್ ತಗೊಂಡ್ ಹೋಗ್ಬಿಡ. ಗೈಸ್ ಕೇಕ್ ತಡ್ರಿ. ಇದು ದೀಪ ಅಲ್ಲ ಹಚ್ಚಂತಡಿ. ಇವ್ರು ಬರಲ್ಲ, ಬಂದ್ಬಿಡ್ತಾರಲ್ಲ ಪವನ್. ನೆಕ್ಸ್ಟ್ ಲೆವೆಲ್. ಈ ಸೈಡ್ ಬರ್ರಿ ಬಾಯ್ಸ್. ಈ ಕಡೆ ಬರ್ರಿ. ಕ್ಯಾಪ್ ಇಸ್ ಕಾಕಾ ಅವ್ರ ಕಾಕಾರ ಎಕ್ಸಿ ಕಾಕಾ ಅವ್ರ ಕ್ಯಾಪ್ ಹಾಕಿದ್ರೆ ಇನ್ನೊಂದ್ ವರ್ಷ ದೊಡ್ಡವನ ನೀನು. ಹೆಣ್ ಕೊಡ್ಸಿಲ್ವಾ? ಅದಕ್ಕೇನ್ ಕಾಣಿಸ್ತಿ? 6 ವಿತೌಟ್ ಫೋಟೋ ತೆಗಿರು. ಅದ ಏನ್ ನಡೆದು ಇಲ್ಲೇ ಬಾರ ಸರತಂಬ ನೀನೇ ಚೇರ್ಮನ್. ಇದು ಎಕ್ಸಿ ಕುಟುಂಬ ಇದ್ರದ್ದು ಹೌದು. ಹೆಸರ ಜೊಲ್ ಸೋರ್ತೈತ ನಿಂದು. ಪಟ ಕಟ್ ಮಾಡಿಸ್ತೇವೆ. ಜಲಪಾತ ಆರತಿ ಮಾಡುವಾಗ ಹಿಂಗ್ ಕೈ ಹಿಡಿತಾರಲ್ಲ. ನೋಡಿ ಕೈ ವಿಶ್ ಮಾಡೋಣ. Happy birthday to you. Happy birthday to you. Happy birthday to you. Dear Exi. ಅದು ಮಾಡಿ ನಾವು ಹೋಗ್ತೇನೆ ಹಿಡಿಲಿ ಎಕ್ಸಿಮ್ ಅಕ್ಕ ಹಿಡಿಲಿ ನಮಗ ಕಡ್ಯಾಕ್ ಬಂದ್ ತಡಿಯಲ್ಲ ಅದು ನೋಡ್ಬೇಕಾಗಿ ತಿನ್ನಿಸ್ತಾನ ತಡಿಯೋ. ಓ ಹಂಗ ಫುಲ್ ಡಿಪ್ಲೊಮಾ ಎಕ್ಸಾಮ್ ಎಕ್ಸಾಮ್ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ
ಏ ಆಯರ್ ತಂದಿಲ್ಲ, ಆಯರ್ ಗಿಫ್ಟ್ ತಂದಿಲ್ಲ. ನಾನೇ ಕಣೋ. ನೀವು gift ನಾನೇ ಕಣೋ. ನೆಕ್ಸ್ಟ್ ಓಕೆ, ಹ್ಯಾಪಿ ಬರ್ತ್ಡೇ ಎಕ್ಸಿ. ಕೈ ತಿಂದಿಂದಿ. ಹ್ಯಾಪಿ ಬರ್ಡೇ ಎಕ್ಸಿ. ಅವ್ರ ಅಮ್ಮನ್ ಕೊಡ್ರಿ ಇಬ್ರು ಬಾಕ್ಸ್ ಕಡಿಯೋ. ಇಬ್ರು ಕೊಡ್ರಿ ಏ ಬಾಜು ಇಬ್ರು ಬಾಜು ಕೊಡ್ರಿ ಬಂದ್ ಮಾಡ. ಎಕ್ಸು ಕೂಡ್ ಸಿಟ್ ಎಕ್ಸಿ ಅವನಿಗೆ ಮ್ಯಾಗಿ ಗೊತ್ತಿರು 6 ಅಲ್ಲ 6 ಎಸ್ ಅಣ್ಣ ನೀವು ಅಣ್ಣ ಕೂಡಲ್ಲೇ ಕೂಡ ಹೋಗ್ರಿ ಏ ಹೋಗ್ರಿ ಏ ನನ್ ಈ ಫೋಟೋ ನಾ ಹಿಂಗ್ ಹಿಡಿತೀನಪ್ಪ, ನನ್ನ ಮುಖ ಅಣ್ಣ ಇರ್ರಿ ಹೋಗ್ರಿ Call me the joker, call me the fool. When she calls, I always seem to lose my cool. Baby, I'm just a moth to your plane. ಗೈಸ್ ಅಗೇನ್ ಪಾರ್ಟಿ ಟೈಮ್ ಯಾಕಂತಂದ್ರೆ ಆಗಲೇ ನಾವು ಎಲ್ಲ ಐಟಮ್ಸ್ ತಗೊಂಬಂದಿದ್ದು ನನಗೆ ಲಕ್ಷಣ ಬರ್ಲಿಲ್ಲ, ಯಾರಿಗೂ ಲಕ್ಷಣ ಬರ್ಲಿಲ್ಲ. ಅದಕ್ಕೆ ಮತ್ತಪ್ಪ ಒನ್ಸ್ ಅಗೇನ್ ಗೈಸ್ ಒನ್ಸ್ ಅಗೇನ್ ಬರ್ರಿ. ಹ್ಯಾಪಿ ಬರ್ತ್ಡೇ. ಕೇಕ್ ಇಲ್ಲ. ಐತೆ ಏ ಅದೇ ಇನ್ನೊಂದೆಲ್ಲ ಇಟ್ಟಿ ಹಾಕೊಂಬರ್ರಿ. ಏನು? ತಡಿಯೋ ಇದನ್ನ ಕರೆಕ್ಟ್ ಹಾಕ ಕೂತಿಗೆ. ಏ ಬರ್ರಿ ಪಟ್ನೆ ಎತ್ತರು. ಹಾಕ್ರಿ ಓಸ್ ಏನ್ ಚೇಂಜ್ ಆಗಿಲ್ಲ. ಅಯ್ಯೋ ಇರ್ಲಿ ಬಿಡಿ ಬಿಡಿ ಇಲ್ಲಿ ಹಿಡಿತೀನಿ ಬಿಡು. ಫೋಟೋ ತಕೋ ಹ್ಯಾಪಿ ಬರ್ತ್ಡೇ ಎಕ್ಸಿ. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ತಿನ್ನಾತ ಎಕ್ಸಿ ಖುಷ್ ಆದ ಇವತ್ತು. ಎಗ್ ಇಟ್ಟೇನಿ, ಎಗ್ ಕೊಡ್ತೇನೆ ಆಮೇಲೆ ಅವನಿಗೆ. ಹೆಂಗ ಏ ಸೂಪರ್ಗಳು ಸೂಪರ್. ನೆಕ್ಸ್ಟ್ ಲೆವೆಲ್ ಹೆಂಗಂದ್ರ ಇವತ್ತ ನಾವು ಈ ಎಕ್ಸಿ ಬರ್ತ್ಡೇ ಸಮಾರಂಭಕ್ಕೆ ಏನ್ ಬಂದೇವಿ, ಈ ಬರ್ತ್ಡೇ ಮಹೋತ್ಸವ ಅನ್ಬೋದು ನಾವು. ಎಸ್ ಈ ಬಂದಿರುವಂತ ನಾವು ಇಲ್ಲೇನ್ ನಾವು ಸೇವಕರದೇವಿ, ಎಕ್ಸಿ ಸೇವಕರ. ಹೌದು ಬರ್ರಿ, ಎಲ್ಲ ಎಕ್ಸಿ ಸೇವಕರ ಸಂಘದಿಂದ ನಾವು ಫಸ್ಟ್ ನಿಂತು ಬಿಡೋಣ. ಥ್ಯಾಂಕ್ ಯು ಅಂತ ಚಲೋ ಸಾವ್ಜಿ ಸಂತರ್ಪಣೆ ಇಷ್ಟ. ಕೆಲಸ ಹಾ. ಏನು ಮಾಡಂಗಿಲ್ಲ ಕೇಟ್ರಿಂಗ್. ಆಕಾಶ್ ಅವ್ರು ಹೆಂಗಂದ್ರೆ ಬರೀ ಈಗ ರೊಕ್ಕ ಫಂಡ್ ಬಟ್ ಕೆಲ್ಸ ಹೇಳಿದ್ರು ತಂದ. ಈಗ ಸಾವ್ಜಿ ಊಟ ಸಂತರ್ಪಣೆ ಎಕ್ಸಿ ಬರ್ತ್ಡೇ ಖುಷಿ ವತಿಯಿಂದ ಕೇಕು, ನಮಗ್ ಸಾವ್ಜಿ ಊಟ, ಅವನಿಗೂ ಎಗ್. ಹೌದು ಎಗ್ ಚಿಕನ್ ಆಮೇಲೆ ಕರೆಕ್ಟ್ ಸೈಜ್ಡ್ ಅಂಗಿ ಬಂದೈತಿ. ಹೌದು ಪರ್ಫೆಕ್ಟ್ ಸೈಜ್. ಫುಲ್ ಇದು ಎಲ್ಲಿಂದ ಬಂದೈತಿ ಅಂಗಿ? ಸ್ವೀಡನ್ ಇಂದ ಬಂದೈತ್ರಿ. ಅದಕ್ಕೆ ಈ ಟೈಪ್ ಐತಿ.